ಗಿಲ್ಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗಿಂದಲೂ ಸಖತ್ ಎಂಟರ್ಟೈನ್ಮೆಂಟ್ ಅನ್ನ ನೀಡ್ತಾ ಇದ್ದಾರೆ. ಈ ಬಾರಿ ಕಪ್ ಗೆಲ್ಲೋದು ಗಿಲ್ಲಿ ಅಂತಾನೆ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಇದರ ನಡುವೆ ಗಿಲ್ಲಿಗಾಗಿ ಜನರು ಭರ್ಜರಿ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ತಾವು ಓಟ್ ಹಾಕ್ತಾ ಇದ್ದಾರೆ, ಬೇರೆಯವರ ಬಳಿ ಓಟನ್ನ ಕೂಡ ಹಾಕಿಸ್ತಾ ಇದ್ದಾರೆ. ಈಗ ಗಿಲ್ಲಿ ನಟನ ಬಗ್ಗೆ ಆದ್ರೆ ಇಲ್ಲಿ ಫಿನಾಲೆಗೂ ಮುನ್ನವೇ ಗಿಲ್ಲಿ ನಟ ಗೆದ್ದಾಗಿದೆ. ಲೈಫ್ ಕೂಡ ಸೆಟಲ್ ಆಗ್ಬಿಟ್ಟಿದೆ. ಫಿನಾಲೆ ನಡೀದೇನೆ ಗಿಲ್ಲಿ ಗೆದ್ದಿದ್ದು ಹೇಗೆ ಅಂತೀರಾ? ಈ ಸ್ಟೋರಿಯಲ್ಲಿ ಹೇಳ್ತಾ ಹೋಗ್ತೀವಿ, ಕೇಳಿ. ಉಳಿದ ಕಂಟೆಸ್ಟೆಂಟ್ಗಳಿಗೆ ಕಂಪೇರ್ ಮಾಡಿದ್ರೆ ಗಿಲ್ಲಿ ತುಂಬಾ ವಿಭಿನ್ನ. ಸ್ಟ್ಯಾಂಡ್ ತೆಗೆದುಕೊಳ್ಳುವಲ್ಲಿ ಎಲ್ಲದರಲ್ಲಿಯೂ ಗಿಲ್ಲಿ ಡಿಫ್ರೆಂಟ್ ಆಗಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಸಾಮಾನ್ಯವಾಗಿ ಬನಿನ್ ಧರಿಸಿಕೊಂಡು ಚಪ್ಪಲಿ ಹಾಕದೆ ಸಾದಾ ಸೀದಾ ಇರೋದು ಜಾಸ್ತಿ. ಅದು ಬಿಗ್ ಬಾಸ್ ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಇಷ್ಟವಾಗ್ಬಿಟ್ಟಿದೆ. ಈ ಬಾರಿಯ ಬಿಗ್ ಬಾಸ್ ಟೈಟಲ್ ಅನ್ನ ಗಿಲ್ಲಿ ನಟ ಗೆದ್ದೇ ಗೆಲ್ತಾನೆ ಅಂತ ಲಕ್ಷಾಂತರ ಅಭಿಮಾನಿಗಳು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಇದರ ಮಧ್ಯೆ ಗಿಲ್ಲಿ ಎಷ್ಟು ಫೇಮಸ್ ಆಗ್ತಿದ್ದಾರೋ ಹಾಗೆ ಅವರ ಇನ್ಸ್ಟಾಗ್ರಾಮ್ ಫಾಲೋವರ್ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಸಿನಿಮಾಗಳಲ್ಲಿ ಹೆಚ್ಚಿನ ಅವಕಾಶಗಳು ಕೂಡ ಅರಸು ಬರ್ತಾ ಇದ್ದಾವೆ. ಬಿಗ್ ಬಾಸ್ ಮನೆಯೊಳಗಿದ್ದಾಗಲೇ ಡೆವಿಲ್ ಸಿನಿಮಾ ರಿಲೀಸ್ ಆಗಿತ್ತು. ಅದರಲ್ಲಿ ಗಿಲ್ಲಿ ನಟ ನಟಿಸಿದ್ದನ್ನ ನೋಡಿ ಎಲ್ಲರೂ ಕೂಡ ಖುಷಿ ಪಟ್ಟಿದ್ರು. ಬಿಗ್ ಬಾಸ್ ಎನ್ನುವ ಅತಿ ದೊಡ್ಡ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ ಬಳಿಕ ಗಿಲ್ಲಿ ನಟನ ಜನಪ್ರಿಯತೆ ಹೆಚ್ಚಾಯಿತು. ಅವಕಾಶಗಳು ಕೂಡ ಹೆಚ್ಚುತ್ತಾ ಹೋದವು. ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ ಜೊತೆಗೆ ಅಭಿಮಾನಿಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಗಿಲ್ಲಿ ನಟ ಈ ಸಲ ಟ್ರೋಫಿ ಪಡಿತಾರೋ ಇಲ್ವೋ ಗೊತ್ತಿಲ್ಲ. ಶೋ ಗೆಲ್ಲಿ, ಆದ್ರೆ ಒಂದ್ ಕಡೆ ಜನರ ಮನಸ್ಸನ್ನ ಗೆದ್ದಿದ್ದಾರೆ. ಅಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ಇವರ ಇನ್ಸ್ಟಾಗ್ರಾಮ್ ಖಾತೆ ಮೂಲಕವೇ ಹೆಚ್ಚು ಹಣವನ್ನ ಗಳಿಸಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಬಿಗ್ ಬಾಸ್ ಶೋ ಹೋಗುವ ಮುನ್ನ ಗಿಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋವರ್ಸ್ ಸಂಖ್ಯೆ 1 ಲಕ್ಷಕ್ಕೂ ಕಡಿಮೆ ಇತ್ತು. ಈಗ ಅದು ಬರೋಬ್ಬರಿ 13 ಲಕ್ಷಕ್ಕೆ ಏರಿಕೆಯಾಗಿದೆ. ದಿನದಿಂದ ದಿನಕ್ಕೆ ಗಿಲ್ಲಿ ಫಾಲೋವರ್ಸ್ಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಇನ್ನು ಮುಂದೆ ಗಿಲ್ಲಿ ನಟ ಈ ಇನ್ಸ್ಟಾಗ್ರಾಮ್ ಮೂಲಕವೇ ಬಿಗ್ ಬಾಸ್ ಬಹುಮಾನದ ಮೊತ್ತಕ್ಕಿಂತ ಜಾಸ್ತಿ ಹಣವನ್ನ ಗಳಿಸಬಹುದು ಎನ್ನಲಾಗ್ತಾ ಇದೆ. ಎಷ್ಟೋ ಕಂಟೆಂಟ್ ಕ್ರಿಯೇಟರ್ಗಳು ಸೋಷಿಯಲ್ ಮೀಡಿಯಾ ಖಾತೆಯಿಂದಲೇ ತಿಂಗಳಿಗೆ ಲಕ್ಷ ರೂಪಾಯಿ ಹಣವನ್ನ ದುಡಿತಾ ಇದ್ದಾರೆ. ಈಗ ಬಿಗ್ ಬಾಸ್ ಮೂಲಕ ಜನಪ್ರಿಯತೆ ಹೆಚ್ಚಿಕೊಂಡ ಗಿಲ್ಲಿ ನಟನಿಗೆ ಇನ್ಸ್ಟಾಗ್ರಾಮ್ ಒಂದು ದೊಡ್ಡ ಬೋನಸ್ ಆಗ್ಬೋದು. ಅದೇನೇ ಇರಲಿ, ಈ ಬಾರಿ ಬಿಗ್ ಬಾಸ್ ಟ್ರೋಫಿಯನ್ನ ಗಿಲ್ಲಿ ಗೆಲ್ಲಬೇಕು ಅಂತ ಹೇಳಿ ಜನ ವೋಟ್ ಮಾಡ್ತಾ ಇದ್ದಾರೆ. ವೋಟ್ ಮಾಡಿಸ್ತಾನೂ ಇದ್ದಾರೆ, ರ್ಯಾಲಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಗಿಲ್ಲಿ ಮನೆಗೆ ಭೇಟಿ ಕೊಟ್ಟು ಬೆಂಬಲಿಸ್ತಾನೂ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಭರ್ಜರಿಯಾಗಿ ಕ್ಯಾಂಪೇನ್ ಅನ್ನ ಕೂಡ ನಡೆಸ್ತಾ ಇದ್ದಾರೆ. ಇನ್ನು ಗಿಲ್ಲಿ ಕೈಯಲ್ಲಿ ಬಿಗ್ ಬಾಸ್ ಟ್ರೋಫಿಯನ್ನ ನೋಡಬೇಕು ಅಂತ ಜನ ಕಾಯ್ತಿದ್ದಾರೆ. ನೀವು ಕೂಡ ಗಿಲ್ಲಿ ಅಭಿಮಾನಿನ? ಹಾಗಾದ್ರೆ ಡಮಲ್ ಡಿಮಿಲ್ ಡಕ್ಕ ಗಿಲ್ಲಿ ಗೆಲ್ಲೋದು ಪಕ್ಕ ಅಂತ ಹೇಳಿ ಕಮೆಂಟ್ ಮಾಡಿ.